ಎಲ್ಲ ಡಿಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ SP ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನ ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ ಆಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುಂಡಾಗಳ ತರ ಅವ್ರನ್ನ ವರ್ತನೆ ಮಾಡ್ಕೊಂಡು ಮಾಡ್ತಾರೆ. ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬಹುದು. ಮುಖ್ಯಮಂತ್ರಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಭೆ ಆದ್ಮೇಲೂ ಕೂಡ ಸಾಕಷ್ಟು ದೌರ್ಜನ್ಯಗಳು ನಡೀತಾನೆ ಇದಾವೆ. ಅಂದ್ರೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಲಿಲ್ವಾ ಅವತ್ತು ಈ ತರ ಮಾಡುವವರಿಗೆ? ಪೊಲೀಸರಿಗೆಲ್ಲ ಒಂದೇನಾಗ್ತದೆ ಅಂತಂದ್ರೆ, ಪೊಲೀಸಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ. ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ, ಸುವಮೋಟೋ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದೀವಿ. ಒಂದ್ ವೇಳೆ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಆಕ್ಟ್ ಮಾಡಬೇಕು ಅಂತ. ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ. ನಾವೇನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಈ ಮಧ್ಯೆ ಎಲ್ಲ DCಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ SP ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನ ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಸಹಾಯವಾಣಿ ಆರಂಭ ಆಗಿದೆ ಸರ್, ಪ್ರಾರಂಭ ಮಾಡ್ತಾ ಇದೆ. ಈಗ ನಮ್ಮ ಡ್ರಾಫ್ಟ್ ಅಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ, ಅದಕ್ಕೆ ಯಾವ್ದು ಒಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅದನ್ನ ತೀರ್ಮಾನ ಆದ್ಮೇಲೆ ಅದಕ್ಕೆ ಆರ್ಡಿನೆನ್ಸ್ ಸೆಷನ್ ವರೆಗೂ ವೈಟ್ ಮಾಡೋದು ಬೇಡ. ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳಿಗೂ ಅವತ್ತೇ ವಾರ್ ಮಾಡಿದ್ರು ಮುಖ್ಯಮಂತ್ರಿಗಳು. ಆದ್ರೂ ಈ ತರದ ಘಟನೆಗಳು ಅವ್ರು ಏನಾಗಿದೆ ಅಂದ್ರೆ, ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ ಆಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುಂಡಾಗಳ ತರ ಅವ್ರನ್ನ ವರ್ತನೆ ಮಾಡ್ಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು, ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಂತೀವಿ ಅಂತ ಕೂಡ CM ಅವರು ಹೇಳಿದ್ರು. ಯಾರು ಆ ಏಜೆನ್ಸಿ ಯಾವ್ದಿದೆ, ಯಾವ ಮೈಕ್ರೋ ಫೈನಾನ್ಸ್ ಇಂದ ಆ ತರ ಮಾಡ್ತಿದ್ದಾರೆ ಅವ್ರ ಮೇಲೆನೆ ನಾವು ಕ್ರಮ ತಗೊಂತೀವಿ, ಇಂಡಿವಿಜುವಲ್ಸ್ ಹೆಚ್ಚಾಗಿ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತೇವೆ. ನಾಳೆ ಕ್ಯಾಬಿನೆಟ್ ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತೀರಾ? ಅಲ್ಲ, ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ HK ಪಾಟೀಲ್ರು ಲಾ ಮಿನಿಸ್ಟ್ರಿಗೆ, ಅವ್ರಿಗೆ ಲಾ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು 3 ಜನ ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಡಿದ್ಮೇಲೆ ನಾಳೆನೆ ಕ್ಯಾಬಿನೆಟ್ ತಂದು ಎರಡನೇ ಏರ್ಪೋರ್ಟ್ ತುಮಕೂರಲ್ಲಿ ಆಗುತ್ತೆ ಸರ್, ನಾವು ಪ್ರಸ್ತಾವನೆ ಹೇಳ್ತಾ ಇದ್ದೀವಿ. ನಾವು ನಮ್ಮ ಅಹವಾಲು ಹೇಳ್ಬೇಕಲ್ಲ. ನಮಗೇನಂದ್ರೆ ಆ ಭಾಗದಲ್ಲಾದ್ರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟು ಬರುತ್ತೆ, ತುಮಕೂರು ಆಗಿ ಹೋಗುತ್ತೆ. ಆ ಭಾಗದಲ್ಲಾದ್ರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬಹುದು ಅಂತ ಅವರು ಟೆಕ್ನಿಕಲಿ ಏನ್ ಮಾಡ್ತಾರೆ ನೋಡ್ಬೇಕು. ಮೆಟ್ರೋದ್ರು ನಡೀತಾ ಇದೆ. DPR ಇನ್ನೂ ಫೈನಲೈಸ್ ಆಗಿಲ್ಲ. DPRಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ, ಅವರು DPR ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ್ಮೇಲೆ ತೀರ್ಮಾನ ತಗೊಳ್ತೀವಿ. PPP ಮಾಡೆಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ DPR ಬಂದ ನಂತರ ಗವರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದ್ರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದ್ರೆ ಮೀಡಿಯನ್ ನಲ್ಲಿ ಅವ್ರು ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.